ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಅನಿತಾ ಶತಾಯು ಆಯುರ್ವೇದ ಮುಖ್ಯಸ್ಥೆ. ಇವತ್ತು ನಾವು ಲೋ AMH ಇದ್ರೂ ಗರ್ಭಧಾರಣೆ ಸಾಧ್ಯವಾ ಅಂತ ಮಾತಾಡ್ತಾ ಇದ್ದೀವಿ. ಲೋ AMH ಅಂದರೆ ಏನು? ಯಾರು ಇನ್ಫರ್ಟಿಲಿಟಿಯಿಂದ ಬಳಲ್ತಾ ಇದ್ದಾರೆ, ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇರಬಹುದು, ಬಹಳಷ್ಟು ದಂಪತಿಗಳು ಮಕ್ಕಳಾಗಕ್ಕೆ ತುಂಬಾ ಕಷ್ಟಪಡ್ತಾ ಇದ್ದಾರೆ. ಎಲ್ಲ ಕಡೆ IVF, IUI ಈ ರೀತಿ ಅನೇಕ ಸರ್ವಿಸ್ಗಳನ್ನು ತಗೊಳ್ತಾ ಇದ್ದಾರೆ. ಅಂದರೂ ಸಹಿತ ಮದುವೆಯಾಗಿ 5 ವರ್ಷ 10 ವರ್ಷ ಆದ್ರೂ ಅವರಿಗೆ ಮಕ್ಕಳಾಗ್ತಾ ಇಲ್ಲ. ಸೊ ಯಾರು ಈ ರೀತಿ ಹೋಗಿರ್ತಾರೆ, ಬಹಳಷ್ಟು ಜನ ಕೇಳಿರ್ಬೋದು, ಅವರಲ್ಲಿ ಅಂಡಾಣುವಿನ ಕೊರತೆ ಅಥವಾ ಅಂಡಾಣು ಸರಿಯಾಗಿ ಬಿಡುಗಡೆ ಆಗದೆ ಇರುವಂಥದ್ದು, ಲೋ AMH ಇರುವಂತಹ ಸಮಸ್ಯೆಯಿಂದ ಐದರ್ ಅವರಿಗೆ ಡೋನರ್ ಎಗ್ಗೆ ಹೋಗಿ ಅಂತ ಹೇಳ್ತಾರೆ, ಅಂದರೆ ಬೇರೆಯವರ ಅಂಡಾಣುವನ್ನು ತಗೊಂಡು ಮಕ್ಕಳು ಮಾಡ್ಕೊಳ್ಳಿ ಅನ್ನೋದನ್ನು ಹೇಳ್ತಾನೆ ಇದ್ದಾರೆ. ಈ ರೀತಿ ಸಮಸ್ಯೆ ಬಂದಾಗ ಇನ್ನೂ ನನಗೆ ಮಕ್ಕಳಾಗಕ್ಕೆ ನ್ಯಾಚುರಲಿ ನನ್ನ ಮಗುನೇ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ಬಹಳಷ್ಟು ಮಹಿಳೆಯರು ಖಿನ್ನತೆಗೊಳಗಾಗ್ತಾರೆ. ಸೊ ಇವತ್ತಿನ ಈ ಎಪಿಸೋಡ್ನಲ್ಲಿ ನಾನು ನಿಮಗೆ ಲೋ AMH ಅಂದರೆ ಏನು, ಅದಕ್ಕೆ ಆಯುರ್ವೇದದಲ್ಲಿ ಚಿಕಿತ್ಸೆ ಸಾಧ್ಯ ಇದೆಯಾ, ಮಿರಾಕಲ್ನ ನಾವು ಆಯುರ್ವೇದದಿಂದ ಮಾಡಬಹುದಾ, ಯಾವ ರೀತಿಯಾಗಿರುವಂತಹ ಆಹಾರವನ್ನು ಸೇವಿಸಬೇಕು, ಮತ್ತು ಇದಕ್ಕೆ ಆಯುರ್ವೇದದಲ್ಲಿ ಯಾವ ರೀತಿ ಚಿಕಿತ್ಸೆ ಇದೆ ಅಂತ ತಿಳಿಸ್ಕೊಡ್ತೀನಿ. ಮೊದಲನೆಯದಾಗಿ, ಅಂಡಾಣು ಅನ್ನೋದು ಪ್ರತಿ ಮಹಿಳೆಯಲ್ಲೂ ಋತುಚಕ್ರ ಟೈಮ್ ಶುರುವಾದಾಗಿಂದ ಮೆನೋಪಾಸ್ವರೆಗೂ ಎವ್ರಿ ಮಂತ್ 30 ಡೇಸಲ್ಲಿ ಒಂದು ಅಂಡಾಣು ಬಿಡುಗಡೆ ಆಗ್ತಾನೆ ಇರುತ್ತೆ. ಸೊ ಈ ಅಂಡಾಣುವಿನ ಕ್ವಾಲಿಟಿ ಏನಿರುತ್ತೆ, ಎಗ್ ಕ್ವಾಲಿಟಿ ಅಂತ ನಾವು ಹೇಳ್ತೀವಿ, ಅದರಲ್ಲೂ ನೀವು ನ್ಯಾಚುರಲಿ ಗರ್ಭ ಧರಿಸಿದ್ರು ಅಥವಾ IUI IVFನಲ್ಲಿ ಗರ್ಭ ಧರಿಸಿದ್ರು, ಮೊದಲನೆಯದಾಗಿ ಡಾಕ್ಟರ್ಸ್ ನೋಡುವಂಥದ್ದು ಈ ಅಂಡಾಣುವಿನ ಕ್ವಾಲಿಟಿ ಚೆನ್ನಾಗಿದೆಯಾ ಅಂತ. ಸೊ ಯಾವಾಗ ಅಂಡಾಣುವಿನ ಕ್ವಾಲಿಟಿ ಚೆನ್ನಾಗಿರುತ್ತೆ, ಯಾವುದೇ ರೀತಿ ಅಬಾರ್ಷನ್ ಆಗದೆ ಮಗು ತುಂಬ ಸುಂದರವಾಗಿ ಮತ್ತು ಹೆಲ್ದಿಯಾಗಿ ಬೆಳೆಯುವಂತಹ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಹಾಗಾಗಿ ನಾವೇನು ಮಾಡಬೇಕು ಅಂತಂದರೆ, ಮೊದಲನೆಯದಾಗಿ ಕ್ವಾಲಿಟಿ ಎಗ್ಗನ್ನು ಪ್ರೊಡ್ಯೂಸ್ ಮಾಡುವಂತಹದ್ದು, ಮತ್ತು ಮಹಿಳೆಯರಲ್ಲಿ AMH ಅಂತ ಏನು ಹೇಳ್ತೀವಿ ಅದನ್ನು ಸರಿ ಮಾಡುವಂಥದ್ದು ಕೆಲಸವನ್ನು ಮಾಡ್ತೀವಿ. ಬಹಳಷ್ಟು ಜನ ಡಾಕ್ಟರ್ಸು ಅನೇಕ ತಪ್ಪು ಕಲ್ಪನೆಗಳಿದೆ. AMH ಅಂದರೆ ಆ್ಯಂಟಿ ಮುಲೇರಿಯನ್ ಹಾರ್ಮೋನ್ ಅಂತ ಹೇಳ್ತೀವಿ. ಇದು ಜನರಲಿ ಎಷ್ಟಿರಬೇಕು ಅಂದರೆ 3ರಿಂದ 5ರೊಳಗಿದ್ದರೆ ನಿಮ್ಮ ಗರ್ಭಧಾರಣೆಯ ಚಾನ್ಸಸ್ ತುಂಬ ಹೈ ಇರುತ್ತೆ. ಪ್ರತಿ ತಿಂಗಳು ನೀವು ಎಗ್ಗನ್ನು ರಿಲೀಸ್ ಮಾಡ್ತಾ ಇದ್ದೀರಾ, ಸೊ ಇನ್ನೂ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಅಂತ ಇರುತ್ತೆ. ಯಾವಾಗ AMH ಅಂದರೆ ಈ ಆ್ಯಂಟಿ ಮುಲೇರಿಯನ್ ಹಾರ್ಮೋನು 0.1, 0.2 ಅಥವಾ 0.5 ಅಥವಾ ಜಸ್ಟ್ 1 ಇರುತ್ತೆ, ಅಂತಹ ಟೈಮಲ್ಲಿ ನೀವು IUI ಅಥವಾ IVF ಚಿಕಿತ್ಸೆ ತೊಗೊಂಡ್ರು ಅಥವಾ ನ್ಯಾಚುರಲಿ ಗರ್ಭಧಾರಣೆ ಮಾಡೋಕ್ಕೆ ಹೋದ್ರೂ ನಿಮ್ಮಲ್ಲಿ ಕ್ವಾಲಿಟಿ ಎಗ್ ಬರೋದಿಲ್ಲ, ಮತ್ತು ಎಗ್ನ ಅಂಡಾಣುವಿನ ಸಂಖ್ಯೆ ತುಂಬ ಕಡಿಮೆ ಇರುತ್ತೆ. ಸೊ ಯಾವ ಮಹಿಳೆಯರು ಈ ರೀತಿ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅಂದರೆ, ಮೊದಲನೆಯದಾಗಿ ನಾವೇನು ಹೇಳ್ಬೋದು, ಲೋ AMHಗೆ ಇದುವರೆಗೂ ಏನಕ್ಕೆ ಬರುತ್ತೆ ಅಂತ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ಮಹಿಳೆಯರಲ್ಲಿ ಅದಕ್ಕೂ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಜನ ಈ ರೀತಿ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ನಾನು ಕೆಲವೊಂದು ಜನರಲಿ ಹೇಳ್ತೀನಿ. ಒಂದು ಏಜ್ ರಿಲೇಟೆಡ್ ಅಂತ ಹೇಳ್ತೀವಿ. ಈಗ ಮುಂಚಿನ ಥರ ಹೆಣ್ಮಕ್ಳು ಬೇಗ ಮದುವೆ ಮಾಡ್ಕೊಂಡು ಮಕ್ಕಳು ಮಾಡ್ಕೊಳ್ಳಲ್ಲ. ಬೈ ದ ಟೈಮ್ ಅವರು ಮದುವೆ ಆಗಿ ಮಕ್ಕಳಾಗೋಕ್ಕೆ ಬರೋಷ್ಟೊತ್ತಿಗೆ 30-35 ವರ್ಷ ಆಗಿರುತ್ತೆ. ಅಷ್ಟೊತ್ತಿಗೆ ಆಗಲೇ AMH ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅಬೌವ್ 35 ಏಜ್ ಇದ್ದರೆ ಮಹಿಳೆಯರಲ್ಲಿ AMHನ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ, ಅಂಡಾಣುವಿನ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ. ಅದರ ನಂತರ ಅವರಿಗೆ ಯಾವುದಾದ್ರೂ ಅಡಿನೋಮಯೋಸಿಸ್, ಎಂಡೋಮೆಟ್ರಿಯೋಸಿಸ್ ರೀತಿ ಹಾರ್ಮೋನ್ನ ವ್ಯತ್ಯಾಸ ಇದ್ದರೆ, ಗರ್ಭಕೋಶದಲ್ಲಿ ಯಾವುದೇ ರೀತಿ ದೋಷ ಇದ್ದರೆ, ಗರ್ಭಕೋಶದಲ್ಲಿ ಫೈಬ್ರಾಯ್ಡ್ನ ಸಮಸ್ಯೆ, ಬೇರೆ ಬಹಳಷ್ಟು ಹಾರ್ಮೋನ್ನ ಸಮಸ್ಯೆ ಇದ್ದರೆ, ಅವರ ಲೈಫ್ ಸ್ಟೈಲ್ ತುಂಬ ಬ್ಯಾಡ್ ಹ್ಯಾಬಿಟ್ಸ್ ಇದ್ದರೆ, ಲೈಕ್ ಡ್ರಿಂಕ್ಸ್ ಮಾಡುವಂಥದ್ದು, ಅಥವಾ ತುಂಬ ದಪ್ಪ ಇದ್ದರು, ಇನ್ಸುಲಿನ್ ರೆಸಿಸ್ಟೆನ್ಸ್ ಇತ್ತು, ಜಂಕ್ ಫುಡ್ ತುಂಬ ತಿಂತಾ ಇದ್ರು, ಈ ರೀತಿ ಇದರಲ್ಲೂ ಸಹ, ಅಥವಾ ಜೆನೆಟಿಕ್ ಫ್ಯಾಕ್ಟರ್ ಇದ್ದರೆ, ಇಂತಹ ಸಮಯದಲ್ಲೂ ಸಹ ಅಂಡಾಣುವಿನ ಸಂಖ್ಯೆ ತುಂಬಾ ಕಡಿಮೆ ಇರುತ್ತೆ. ಇದಲ್ಲದೆ ಯಾರು ಪದೇ ಪದೇ ಟ್ರೀಟ್ಮೆಂಟ್ ಮಾಡಿ IVF ಮಾಡಿದ್ದಾರೆ, ತುಂಬ ಹಾರ್ಮೋನ್ ಚಿಕಿತ್ಸೆಯನ್ನು ತೊಗೊಂಡಿದ್ದಾರೆ, ಒಂದು 5-6 ವರ್ಷ ಆಗೋಗಿದೆ, ಪದೇ ಪದೇ IVF ಮಾಡಿದ್ದಾರೆ, ಬಟ್ ಅಂದ್ರೂ ಏನು ಸಕ್ಸಸ್ಫುಲ್ ಆಗಿಲ್ಲ, ಅಂಥವರಲ್ಲಿ ಸಹಿತ ಅಂಡಾಣುವಿನ ಸಂಖ್ಯೆ ಕಡಿಮೆ ಆಗ್ತಾ ಹೋಗ್ಬೋದು. ಸೊ ನಾನು ಬಹಳಷ್ಟು ಈ ಒಂದು 20 ವರ್ಷದಲ್ಲಿ ಎಷ್ಟೊಂದು ರಿಸರ್ಚನ್ನು ನಾವು ಮಾಡ್ತಾನೇ ಇದ್ದೀವಿ. ಯಾವಾಗ ಲೋ AMH ಸಮಸ್ಯೆ ಇದ್ರೂ ಆಯುರ್ವೇದದ ಚಿಕಿತ್ಸೆಯಿಂದ ಅವರಿಗೆ ನ್ಯಾಚುರಲಿ AMH ಇನ್ಕ್ರೀಸ್ ಆಗಿ ಮತ್ತು ಸುಲಭವಾಗಿ ನೈಸರ್ಗಿಕವಾಗಿ ಅವರೇ ನ್ಯಾಚುರಲ್ ಕನ್ಸೀವ್ ಆಗೋ ರೀತಿ ಚಿಕಿತ್ಸೆಯನ್ನು ನಾವು ಕೊಡಬಹುದು. ಇದಕ್ಕೆ ಸಂತತಿ ಬಿಂದು ಚಿಕಿತ್ಸೆ ಅಂತ ನಾವು ಕರಿತಾ ಇರ್ತೀವಿ. ಸೊ ಆಯುರ್ವೇದದಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ, ಮೊದಲನೆಯದಾಗಿ ಅವರ ದೇಹದ ಶೋಧನೆಯನ್ನು ಮಾಡ್ತಾ ಬರ್ತೀವಿ. ಅವರಿಗೆ ಸೈಕಲ್ಸ್ ರೆಗ್ಯುಲರ್ ಇದೆಯಾ, ಮುಟ್ಟು ಕರೆಕ್ಟಾಗಿ ಆಗ್ತಾ ಇದೆಯಾ, ಅವರ ದೇಹದಲ್ಲಿರುವ LH-FSH ಹಾರ್ಮೋನ್ ಬ್ಯಾಲೆನ್ಸ್ ಆಗಿದೆಯಾ, ಅವರ ದೇಹದಲ್ಲಿ ಅಂಡಾಣು ಬಿಡುಗಡೆ ಮಾಡೋಕ್ಕೆ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಕರೆಕ್ಟಾಗಿ ರಿಲೀಸ್ ಆಗ್ತಾ ಇದೆಯಾ, ಥೈರಾಯ್ಡ್ ಹಾರ್ಮೋನ್ನಲ್ಲಿ ಪ್ರಾಬ್ಲಮ್ ಇದೆಯಾ, ಈ ರೀತಿ ಯಾವ ಹಾರ್ಮೋನ್ನ ಸಮಸ್ಯೆ ಇದೆ, ಅವರಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದೆಯಾ, ಇದೆಲ್ಲವನ್ನು ನೋಡಿಕೊಂಡು ಅವರ ದೇಹವನ್ನು, ಗರ್ಭಕೋಶವನ್ನು ಶೋಧನೆ ಮಾಡೋದ್ರಿಂದ, ಆಯುರ್ವೇದದ ಫರ್ಟಿಲಿಟಿ ಡಿಟಾಕ್ಸ್ ಮಾಡೋದ್ರಿಂದ ಅವರು ಬರೀ ಒಂದು 15 ದಿನಗಳಲ್ಲೇ ಮ್ಯಾಜಿಕ್ ರೀತಿ ಈ AMHನ ಸಂಖ್ಯೆಯನ್ನು ಹೆಚ್ಚಿಸಬಹುದು.
ನಮ್ಮಲ್ಲಿ ಬಹಳಷ್ಟು ಮಹಿಳೆಯರು ಅದರಲ್ಲೂ ನಿಮಗೆ ಲೋ ಎ ಎಮ್ ಎಚ್ ಇದೆ, ನೀವು ಡೋನರ್ ಎಗ್ಗೆ ಹೋಗಬೇಕು ಅಂದರೂ ನಿಮ್ಗೆ ಮಕ್ಕಳಾಗಲ್ಲ ಅನ್ನೋರು ಬಂದು ಅವರು ಚಿಕಿತ್ಸೆಯನ್ನು ತಗೊಂಡು ಶತಾಯುವಿನಿಂದ ಮಗು ಆಗಿರುವಂತಹ ಒಂದು ಉದಾಹರಣೆನೇ ಇದೆ. ಬನ್ನಿ ಆ ವಿಡಿಯೋ ನೋಡ್ಕೊಂಡು ಬರೋಣ. ನಮಸ್ತೆ, ನನ್ನ ಹೆಸರು ವಿನುತಾ. ನಾವು ಬೆಂಗಳೂರಿಂದ ಬಂದಿರೋದು. ನಮಗೆ ಮದುವೆ ಆಗಿ 10 ವರ್ಷ ಆಗಿತ್ತು. 10 ವರ್ಷದಿಂದ ನಾವು ಟ್ರೈ ಮಾಡ್ತಾಯಿದ್ವಿ. ನಮಗೆ ಆಗಿರಲಿಲ್ಲ. ಆ್ಯಕ್ಚುಲಿ ನಾವು ಮದುವೆ ಆಗಿ ಹೈದ್ರಾಬಾದ್ಗೆ ಹೋಗಿದ್ವಿ. ಹೈದ್ರಾಬಾದಲ್ಲಿ ಇದ್ದಾಗ್ಲೂ ಅಲ್ಲಿ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿದಾಗ ಅಲ್ಲೂ ಟ್ರೀಟ್ಮೆಂಟು ಕೊಟ್ಟಾಗ ಅದು ಸರಿಯಾಗಿ ಏನು ವರ್ಕ್ ಆಗದೆ ಅಲ್ಲೂ ನಮಗೆ ಮಗು ಆಗೋಕ್ಕೆ ಅವಕಾಶ ಆಗಲಿಲ್ಲ. ಮತ್ತು ವಾಪಸ್ ನಾವು ರಿಟರ್ನ್ ಬೆಂಗಳೂರಿಗೆ ಬಂದಾಗ ಇಲ್ಲೂ ಕೆಲವೊಂದು ಡಾಕ್ಟರ್ಸ್ನ ಭೇಟಿ ಮಾಡಿ ಅಲ್ಲೆಲ್ಲ ಕನ್ಸಲ್ಟ್ ಮಾಡಿದಾಗ ಅಲ್ಲೂ ನಮಗೆ ಆಗಿರಲಿಲ್ಲ. ಮತ್ತು ಇನ್ನು ನೆಕ್ಸ್ಟ್ ಲೆವೆಲ್ ಸೈಂಟಿಫಿಕ್ ಲೆವೆಲಲ್ಲಿ IVF ಮಾಡಿದಾಗ್ಲೂ ನಮಗೆ ಅಲ್ಲಿ ಸರಿಯಾಗಿ ರಿಸಲ್ಟ್ ಬರಲಿಲ್ಲ ನಮಗೆ. ಆಮೇಲೆ ಲಾಸ್ಟಿಗೆ ನೆಕ್ಸ್ಟ್ ಏನು ಅಂತ ಬಂದಾಗ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಅಂತ ಬಂದಾಗ ಈ ನಮಗೆ ಶತಾಯು ಅನ್ನೋದು ನನ್ನ ಹಸ್ಬೆಂಡಿಗೆ ಗೊತ್ತಾಗಿ ಅವರು ನನ್ನನ್ನು ಇಲ್ಲಿ ಕರ್ಕೊಂಡು ಬಂದು ಇಲ್ಲಿ ಡಾಕ್ಟರ್ ಅನಿತಾ ಅನ್ನೋರನ್ನ ಭೇಟಿ ಮಾಡಿ ಅವರ ಟ್ರೀಟ್ಮೆಂಟಿಂದ ಅವ್ರು ಏನೇನು ನನಗೆ ಕನ್ಸರ್ನ್ ಕೊಟ್ಟರು ಆ ಟ್ರೀಟ್ಮೆಂಟಿಂದ ನನ್ನ AMH ಲೆವೆಲ್ ಹೈ ಹೋಗಿ ಅಲ್ಲಿಂದ ನನಗೆ ಮಗು ಆಗಿದೆ. ಸೊ ಡಾಕ್ಟರ್ ಅನಿತಾ ತುಂಬ ನನಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟು ನನಗೆ ಒಳ್ಳೆ ರಿಸಲ್ಟನ್ನು ಅವರು ಬ್ಯೂಟಿಫುಲ್ಲಾಗಿ ಕೊಟ್ಟಿದ್ದಾರೆ ಅಂತ ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಹೇಗೆ ನೀವು ನೋಡಿರುವಂತಹ ವಿಡಿಯೋದಲ್ಲಿ ಅವರು ಅಂಡಾಣು ಬಿಡುಗಡೆನೇ ಆಗೋದಿಲ್ಲ, AMH ಇಲ್ಲ ಇಂದಿರೋರಿಗೆ ಆಯುರ್ವೇದದ ಚಿಕಿತ್ಸೆಯಿಂದ ಕಂಪ್ಲೀಟ್ಲಿ AMH ನಾರ್ಮಲ್ ಬಂದು ಒಳ್ಳೆಯ ಕ್ವಾಲಿಟಿ ಅಂಡಾಣುವನ್ನು ತಗೊಂಡು ಇವತ್ತು ಅವರು ಒಂದು ಸುಂದರವಾದ ಮಗುವನ್ನು ಪಡೆದಿದ್ದಾರೆ. ಇದೇ ರೀತಿ ನಮ್ಮಲ್ಲಿ ಬಹಳಷ್ಟು ನಿದರ್ಶನಗಳಿದೆ. ಯಾವ ಮಹಿಳೆಯರು ತಮ್ಮ ಅಂಡಾಣು ಇಲ್ಲ, ನಾವು ಡೋನರ್ ಎಗ್ಗೆ ಹೋಗಬೇಕು ಅಥವಾ ನಮಗೆ ಮಕ್ಕಳೇ ಆಗೋದಿಲ್ಲ ಅಂತ ಚಿಂತೆ ಇರೋರು ಕೆಳಗೆ ಕಂಡಿರುವಂತಹ ನಂಬರಿಗೆ ಒಂದು ಫೋನ್ ಕಾಲನ್ನು ಮಾಡಿ ನಿಮ್ಮ ಯಾವುದೇ ರಿಪೋರ್ಟ್ಸ್ ಇದ್ದರೆ ಕಳಿಸಿ, ನಿಮ್ಮ AMH ಅಥವಾ ಹಾರ್ಮೋನ್ ರಿಪೋರ್ಟ್ಸ್ ಇದ್ದರೆ ಅಥವಾ ಸ್ಕ್ಯಾನ್ ರಿಪೋರ್ಟ್ ಇದ್ದರೆ ಕಳಿಸೋದ್ರಿಂದ ನಮ್ಮ ಡಾಕ್ಟರ್ಸು ನಿಮ್ಮ ಹತ್ರ ಮಾತಾಡಿ ನಿಮಗೆ ಒಳ್ಳೆಯ ಸೂಕ್ತವಾದ ಚಿಕಿತ್ಸೆಯನ್ನು ಕೊಡ್ತಾ ಹೋಗ್ತಾರೆ. ಅದಲ್ಲದೆ ಕಮೆಂಟಲ್ಲಿ ನೀವು AMH ಅಂತ ಒಂದು ಟೈಪ್ ಮಾಡಿ ಕಳಿಸೋದ್ರಿಂದ ನಮ್ಮ ಡಾಕ್ಟರ್ಸು ನಿಮಗೆ ಆನ್ಲೈನ್ ಫ್ರೀ ಕನ್ಸಲ್ಟೇಷನನ್ನು ಸಹಿತ ಪ್ರೊವೈಡ್ ಮಾಡ್ತಾರೆ. ಸೊ ಈ AMH ಅನ್ನು ನ್ಯಾಚುರಲಿ ನಾವು ಸರಿ ಮಾಡೋದು ಹೇಗೆ, ಯಾವ ನಮ್ಮ ಲೈಫ್ ಸ್ಟೈಲು ಫುಡ್ಡಿಂದ ಈ AMH ಅನ್ನು ಇನ್ಕ್ರೀಸ್ ಮಾಡ್ಬೋದು, ಮತ್ತು ಆಯುರ್ವೇದದಲ್ಲಿ ಏನು ಚಿಕಿತ್ಸೆ ಇದೆ ಅಂತ ನಾನು ನಿಮಗೆ ತಿಳಿಸ್ತೀನಿ ಮತ್ತು ಎಷ್ಟು ದಿನ ಈ ಚಿಕಿತ್ಸೆ ಬೇಕು. ಮೊದಲನೆಯದಾಗಿ ಯಾರಿಗೆ ಲೋ AMH ಇದೆ ಅವರು ಪದೇ ಪದೇ IVF ಮಾಡೋ ಬದಲು ಮೊದಲು ಏನು ಮಾಡಬೇಕು ಅಂದರೆ AMH ಮೇಲೆ ಫೋಕಸ್ ಮಾಡಬೇಕು. ಒಳ್ಳೆ ಕ್ವಾಲಿಟಿ ಅಂಡಾಣುವನ್ನು ಬಿಡುಗಡೆ ಮಾಡೋಕ್ಕೆ ಅವರು ಯೋಚನೆ ಮಾಡಬೇಕು. ಸೊ ಇದಕ್ಕಾಗಿ ನಾನು ಹೇಳ್ದಂಗೆ ಸಂತತಿ ಬಿಂದು ಚಿಕಿತ್ಸೆ ಅಂತ ನಾವು ಮಾಡ್ತಾ ಹೋಗ್ತೀವಿ. ಇದರಲ್ಲಿ AMH ಅನ್ನು ಸರಿಪಡಿಸೋದಲ್ಲದೆ ಅವರಲ್ಲಿ ಕ್ವಾಲಿಟಿ ಎಗ್ ಬರುವ ರೀತಿ ಈ ಚಿಕಿತ್ಸೆಯನ್ನು ಮಾಡಲಾಗುತ್ತೆ. ಇದಲ್ಲದೆ ಅವರು ಪದೇ ಪದೇ IVF ತಗೊಂಡು ಫೇಲ್ಯೂರ್ ಆಗಿದ್ರೂ ಸಹಿತ ಅಂಥವರಿಗೂ ಈ ಚಿಕಿತ್ಸೆಯನ್ನು ಮಾಡೋದ್ರಿಂದ AA ಗ್ರೇಡು ಒಳ್ಳೆ ಕ್ವಾಲಿಟಿ ಇರುವಂತಹ ಎಗ್ ರಿಲೀಸ್ ಆಗುತ್ತೆ. ಮಹಿಳೆಯರಲ್ಲಿ ಯಾರಿಗೆ ಈ ರೀತಿ ಸಮಸ್ಯೆ ಇರುತ್ತೆ ಅಂಥವರಲ್ಲಿ ಹಾರ್ಮೋನ್ನ ವ್ಯತ್ಯಾಸ ಇರುತ್ತೆ. ಸೊ ಹಾರ್ಮೋನನ್ನು ಸರಿಪಡಿಸೋಕ್ಕೆ ಅವರಿಗೆ ಪರ್ಟಿಕ್ಯುಲರ್ ಆಗಿ ಸರ್ಟೆನ್ ಫುಡನ್ನು ತೊಗೊಳಕ್ಕೆ ಹೇಳ್ತೀವಿ. ಇದಲ್ಲದೆ ಆಯುರ್ವೇದದ ಶೋಧನ ಚಿಕಿತ್ಸೆಯನ್ನು ಮಾಡ್ತೀವಿ. ಒಂದು 3 ತಿಂಗಳು ಹಾರ್ಮೋನನ್ನು ಸರಿಪಡಿಸಿ ಮತ್ತೆ ಅಂಡಾಣು ರಿಲೀಸ್ ಆಗ್ತಾ ಇದೆಯಾ ಅಂತ ನೋಡ್ತೀವಿ. ಬಹಳಷ್ಟು ನಿದರ್ಶನಗಳಲ್ಲಿ 0.01 ಇರುವಂತಹ AMH ಆರಾಮಾಗಿ 1.1, 1.6 ಆಗಿ ಅವರು ತಮ್ಮ ಸ್ವಂತ ಅಂಡಾಣುವಿನಿಂದ ಮಗು ಪಡೆದಿರುವಂತಹ ನಿದರ್ಶನಗಳು ಇದೆ. ಸೊ AMH ಕಡಿಮೆ ಇದ್ದಾಗ ನೀವು ಯಾವ ರೀತಿಯ ಆಹಾರವನ್ನು ಸೇವಿಸಬೇಕು ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೆಯದಾಗಿ ನೀವು AMHನ ಸಮಸ್ಯೆ ಇದು, ನಿಮ್ಮಲ್ಲಿ ಗರ್ಭಕೋಶದ ತೊಂದರೆ ಇದೆ, ಗರ್ಭಕೋಶದಲ್ಲಿ ದೋಷ ಇದೆ, ಪ್ಲಸ್ ನಿಮ್ಮ ಗರ್ಭಕೋಶದಲ್ಲಿ ಯಾವುದೇ ರೀತಿ ಲೈನಿಂಗ್ ಥಿನ್ ಇದೆ ಅಂತಂದರೆ ನೀವು ನಿಮ್ಮ ಆಹಾರದಲ್ಲಿ ಫಸ್ಟ್ ಆಫ್ ಆಲ್ ಮನೆಯ ಊಟವನ್ನೇ ಸೇವನೆ ಮಾಡೋಕ್ಕೆ ಶುರು ಮಾಡಿ. ತರಕಾರಿ, ಸೊಪ್ಪು, ಕಾಳುಗಳು ಮತ್ತು ಹೈ ಪ್ರೋಟೀನ್ ಇರುವಂತಹ ಡಯೆಟ್ಟು, ಮೆಗ್ನೀಷಿಯಮ್ ಇರುವಂತಹ ಆಹಾರಗಳು, ಡ್ರೈ ಫ್ರೂಟ್ಸು, ಈ ರೀತಿಯಾಗಿರುವಂತಹ ಆಹಾರವನ್ನು ಮನೆಯಲ್ಲೇ ಸೇವನೆ ಮಾಡಿ. ಹೊರಗಡೆ ಫುಡ್ಗಳನ್ನು ಆದಷ್ಟು ಅವಾಯ್ಡ್ ಮಾಡಿ. ತೂಕವನ್ನು ಆದಷ್ಟು ಮಿನಿಮಲಲ್ಲಿ ಇಟ್ಕೊಳ್ಳಿ. ಇದಲ್ಲದೆ ಕಂಪಲ್ಸರಿ ನೀವು
ಏನು ಎಳ್ಳು ಇರುತ್ತೆ, ಬಿಳಿ ಎಳ್ಳು, ಅದನ್ನು 1 ಚಮಚ ರೆಗ್ಯುಲರ್ ಆಗಿ ಸೇವನೆ ಮಾಡ್ತಾ ಬನ್ನಿ. ಅದು ನಿಮ್ಮ ಸೆಕೆಂಡ್ ಹಾಫ್ ಆಫ್ ದ ಸೈಕಲ್ ಮಾಡ್ತಾ ಬರಬಹುದು. ಇದಲ್ಲದೆ ಅಶ್ವಗಂಧ, ಎಷ್ಟಿ ಮಧು, ಈ ರೀತಿ ಶತಾವರಿ ಅನೇಕ ಹರ್ಬ್ಸ್ಗಳು ಏನು ಆಯುರ್ವೇದದಲ್ಲಿದೆ, ಈ ರೀತಿಯಾಗಿರುವಂಥ ಪೌಡರ್ಗಳನ್ನು ಸಹಿತ ನೀವು ಸೇವನೆ ಮಾಡಬಹುದು. ಇದಲ್ಲದೆ ಈ ರೀತಿಯಾಗಿರುವಂಥ AMH ಸಮಸ್ಯೆ ಇನ್ನೊಂದು ಏನಕ್ಕೆ ಬರುತ್ತೆ ಅಂದರೆ ತುಂಬ ಸ್ಟ್ರೆಸ್ ಲೆವೆಲ್ ಇದ್ದಾಗ. ಸೊ ನಾವು ನೋಡಿರಬಹುದು ಯಾವ ದಂಪತಿಗಳಲ್ಲಿ ಮಕ್ಕಳಾಗಿರಲ್ಲ, 10-15 ವರ್ಷ ಆಗಿದೆ ಮದುವೆ ಆಗಿ, ಅಂಥವರು ಬಹಳ ಸಫರ್ ಮಾಡ್ತಾ ಇರ್ತಾರೆ. ಅವರು ಸ್ಟ್ರೆಸ್ ಲೆವೆಲ್ ತುಂಬ ಹೈ ಇರುತ್ತೆ. ಪ್ರತಿ ಸತಿ ಪೀರಿಯಡ್ ಬಂದಾಗೂ ಸಹಿತ ಅವರು ತುಂಬ ಅಪ್ಸೆಟ್ ಆಗುವಂಥದ್ದು, ಅಳುವಂಥದ್ದು, ತುಂಬ ಎಮೋಷ್ನಲಿ ಡಿಸ್ಟರ್ಬ್ಡ್ ಇರ್ತಾರೆ. ಅಂಥವರಿಗೆ ನಾನು ಹೇಳೋದು ಯೋಗ ಮತ್ತು ಪ್ರಾಣಾಯಾಮ ತುಂಬ ರಿಲೀಫ್ ಕೊಡುತ್ತೆ. ನಿಮಗೆ ಯಾವಾಗ AMHನ ಸಮಸ್ಯೆ ಇದೆ ಅಂಥವರು ಆಯುರ್ವೇದದ ಚಿಕಿತ್ಸೆ ಮಾಡಿದ ನಂತರ, ಫರ್ಟಿಲಿಟಿ ಡಿಟಾಕ್ಸ್ ಮಾಡಿದ ನಂತರ ಯೋಗವನ್ನು ಅಡಾಪ್ಟ್ ಮಾಡಬೇಕು. 3 ತಿಂಗಳಲ್ಲಿ ನೀವು ಮ್ಯಾಜಿಕ್ ಆಗಿ ನೋಡಬಹುದು. ನಿಮ್ಮ ಸಂತಾನ ಏನು ಪಡಿಬೇಕು ಅಂತ ನೀವಿದ್ದೀರಾ ಅದರಿಂದ ನೀವು ನ್ಯಾಚುರಲಿ ಕನ್ಸೀವ್ ಆಗಬಹುದು. ಸೊ ಆಲ್ಟರ್ನೇಟ್ ನೇಸಲ್ ಬ್ರೀದಿಂಗು, ಪ್ರಾಣಾಯಾಮವನ್ನು ಮಾಡುವಂಥದ್ದು, ಅಬ್ಡಾಮಿನಲ್ ಬ್ರೀದಿಂಗ್ ಪ್ರಾಣಾಯಾಮ ಮಾಡುವಂಥದ್ದು, ಕೆಲವು ಆಸನಗಳನ್ನು ಪರ್ಟಿಕ್ಯುಲರ್ಲಿ ಯಾವುದು ಗರ್ಭಕೋಶದ ರಿಲೇಟೆಡ್ ಇಂಪ್ರೂವ್ ಮಾಡುತ್ತೆ ಸರ್ಕ್ಯುಲೇಷನು, ಆ ರೀತಿಯಾಗಿರುವಂತಹ ಆಸನವನ್ನು ತಗೊಳ್ಳೋದು, ಮತ್ತು ಕಾನ್ಸ್ಟಿಪೇಷನ್ ಆಗದೇ ಇರೋ ರೀತಿ ಹೆಚ್ಚೆಚ್ಚು ಫೈಬರ್ ಇರುವಂತಹ ಫುಡ್ಡನ್ನು ಸೇವನೆ ಮಾಡುವಂಥದ್ದು, ಹಾರ್ಮೋನನ್ನು ಸರಿಪಡಿಸುವಂಥದ್ದು, ಥೈರಾಯ್ಡ್ನ ಸಮಸ್ಯೆ ಇದ್ದರೆ ಅದಕ್ಕೆ ಚಿಕಿತ್ಸೆಯನ್ನು ತಗೊಳ್ಳುವಂಥದ್ದು, ಇದೆಲ್ಲವನ್ನು ಮಾಡೋದ್ರಿಂದ ನಿಮ್ಮಲ್ಲಿ ಕ್ವಾಲಿಟಿ ಎಗ್ಗನ್ನು ನಾವು ಪ್ರೊಡ್ಯೂಸ್ ಮಾಡ್ತಾ ಬರಬಹುದು. ಇದಲ್ಲದೆ ಮಹಿಳೆಯರಲ್ಲಿ ಇನ್ನೊಂದು ಸಮಸ್ಯೆ ಏನಿರುತ್ತೆ ಅಂದರೆ, ಇದು AMHನ ಜೊತೆ ಅಸೋಸಿಯೇಟೆಡ್ ಸಿಂಪ್ಟಮ್ಸ್ ಇರುತ್ತೆ. ಅಂದರೆ ಕೆಲವರಿಗೆ ಫೈಬ್ರಾಯ್ಡ್ ಇರುತ್ತೆ, ಕೆಲವರಲ್ಲಿ ಗಡ್ಡೆಗಳು ಉಂಟಾಗಿರುತ್ತೆ, ಸಿಸ್ಟ್ ಫಾರ್ಮೇಷನ್ ಆಗಿರುತ್ತೆ, ಇನ್ನು ಕೆಲವರಲ್ಲಿ ಹಾರ್ಮೋನ್ನ ವ್ಯತ್ಯಾಸ ಇರುತ್ತೆ. ಸೊ ಇದೆಲ್ಲವನ್ನು ತಗೊಂಡಾಗ ಅವರಿಗೆ ಅದೆಲ್ಲ ರೆಕ್ಟಿಫೈ ಮಾಡ್ತಾ ಬಂದರೆ ನ್ಯಾಚುರಲಿ ಮಗು ಆಗುವಂಥದ್ದು ಕಷ್ಟದ ಇದೇ ಅಲ್ಲ, ಅವರು ಸುಲಭವಾಗಿ ಮಗುವನ್ನು ಪಡಿತಾ ಬರಬಹುದು. ಇದಲ್ಲದೆ ನಾವು ಇನ್ನೊಂದು ಏನು ನೋಡಿದ್ದೀವಿ ಅಂದರೆ, ಸ್ಟ್ರೆಸ್ಸು ಒಂದು ಕಡೆ, ಫುಡ್ ಒಂದು ಕಡೆ, ಇನ್ನೊಂದು ಕಡೆ ಕೆಲವರು ನೈಟ್ ಡ್ಯೂಟಿ ಮಾಡ್ತಾ ಇರ್ತಾರೆ. ಮತ್ತು ಮಹಿಳೆಯರು ಹೆಚ್ಚಿಗೆ ವರ್ಕೌಟ್ ಮಾಡೋವಂಥದ್ದು, ಇದು ಎಲ್ಲ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ತುಂಬ ಮಾಡಿದೆ ಡಾಕ್ಟ್ರೆ, ಇಂಜೆಕ್ಷನ್ ತೊಗೊಂಡೆ, ನಾನು IVF ಟ್ರೀಟ್ಮೆಂಟ್ಗೆ ಹೋದೆ, ಹಾಗಾಗಿ ತುಂಬ ದಪ್ಪ ಆಗಿಬಿಟ್ಟಿದ್ದೀನಿ ಅಂತ. ಸೊ ಅಧಿಕ ತೂಕದ ಸಮಸ್ಯೆ ಅಥವಾ ಒಬೇಸಿಟಿ ಸಮಸ್ಯೆ ಇದ್ದಾಗಲೂ ಸಹಿತ ಅವರಿಗೆ ಮಗು ಆಗೋಕ್ಕೆ ಕಷ್ಟ ಆಗ್ತಾ ಇರುತ್ತೆ, AMH ನಂಬರ್ ಕಡಿಮೆ ಆಗ್ತಾ ಬರುತ್ತೆ. ಸೊ ಹಾಗಾಗಿ ಇದಕ್ಕೂ ಸಹಿತ ಆಯುರ್ವೇದದಲ್ಲಿ ಉತ್ಸಾದನ, ಉದ್ವರ್ತನ, ಈ ರೀತಿ ಅನೇಕ ಚಿಕಿತ್ಸೆಗಳಿದೆ. ಇದನ್ನು ಮಾಡ್ತಾ ನಾವು ಅವರಿಗೆ ಕಂಪ್ಲೀಟಾಗಿ ನ್ಯಾಚುರಲ್ ಆಗಿ ಕಡಿಮೆ AMH ಇದ್ರೂ ಅದನ್ನು ಇಂಪ್ರೂವ್ ಮಾಡಿ ನಾವು ಟ್ರೀಟ್ಮೆಂಟನ್ನು ಕೊಡ್ತಾ ಬರ್ಬೋದು. ಸೊ ನೋಡಿದ್ರಲ್ಲ ವೀಕ್ಷಕರೇ, ನಿಮಗೇನಾದರೂ ಅಂಡಾಣುವಿನ ಸಮಸ್ಯೆ ಇದೆ, ಲೋ AMHನ ಸಮಸ್ಯೆ ಇದೆ, ಅಥವಾ ಮಕ್ಕಳಾಗ್ತಾ ಇಲ್ಲ, IVF ಮಾಡಿದ್ರೂ ಫೇಲ್ಯೂರ್ ಆಗ್ತಾ ಇದೆ, IUI ಮಾಡೋಕ್ಕೂ ಆಗ್ತಾ ಇಲ್ಲ, ಈ ರೀತಿ ಸಮಸ್ಯೆಗಳಿದ್ದರೆ ಕೆಳಗೆ ಬಂದಿರುವಂತಹ ಶತಾಯು ಆಯುರ್ವೇದದ ನಂಬರ್ಗೆ ಒಂದು ಫೋನನ್ನು ಮಾಡಿ ನಿಮ್ಮ ರಿಪೋರ್ಟನ್ನು ಕಳಿಸ್ಕೊಡಿ. ನಮ್ಮ ವೈದ್ಯರು ನಿಮ್ಮೊಂದಿಗೆ ಸಮಾಲೋಚನೆ ಮಾಡಿ ನಿಮಗೆ ಯಾವ ರೀತಿ ಆಹಾರ ಸೇವನೆ ಮಾಡಬೇಕು, ಏನು ಚಿಕಿತ್ಸೆ ಮಾಡ್ಬೋದು, ಇದಕ್ಕೆ ಕಂಪ್ಲೀಟಾಗಿ ಕ್ಯೂರ್ ಸಾಧ್ಯ ಇದೆಯಾ, ಮತ್ತು 40 ವಯಸ್ಸಾಗಿರೋರ್ಗೂ ಮಕ್ಕಳಾಗತ್ತಾ, ಇದು ಎಲ್ಲವನ್ನು ನೀವು ಬೇಕಾದರೆ ವೈದ್ಯರ ಜೊತೆ ಸಲಹೆಯಲ್ಲಿ ಮಾತಾಡಬಹುದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಇದನ್ನು ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಶತಾಯು ಆಯುರ್ವೇದ ಸೆಂಟರ್ ಸುಮಾರು 120 ವರ್ಷಗಳ ಇತಿಹಾಸ ಹೊಂದಿರುವಂತಹ ಈ ಆಯುರ್ವೇದ ಸೆಂಟರ್ ಆಯುರ್ವೇದ ಕ್ಷೇತ್ರದಲ್ಲಿ ಮಹತ್ತರವಾದ ಸಾಧನೆ ಮಾಡಿದೆ. ಅಷ್ಟೇ ಅಲ್ಲ, ಬೆಂಗಳೂರಿನ ನಾನಾ ಭಾಗದಲ್ಲಿ ಇದರ ಸೆಂಟರ್ಗಳಿವೆ. ಇದರ ಜೊತೆಗೆ 35ಕ್ಕೂ ಹೆಚ್ಚು ವೈದ್ಯರು ಸೇರಿದಂತೆ 100ಕ್ಕೂ ಹೆಚ್ಚು ಥೆರಪಿಸ್ಟ್ಗಳು ರೋಗಿಗಳ ಸೇವೆಯಲ್ಲಿ ನಿರತರಾಗಿದ್ದಾರೆ. ಇನ್ನೂ ವಿಶೇಷ ಅಂತಂದ್ರೆ ಸುಮಾರು 10 ಲಕ್ಷಕ್ಕೂ ಅಧಿಕ ರೋಗಿಗಳಿಗೆ ಈ ಶತಾಯು ಸೆಂಟರ್ ಚಿಕಿತ್ಸೆ ನೀಡಿದೆ. ಅಷ್ಟೇ ಅಲ್ಲ, ಅವರ ರೋಗವನ್ನ ಗುಣಪಡಿಸಿ ಅವರ ಮೊಗದಲ್ಲಿ ನಗು ಬರುವಂತಹ ಮಹತ್ ಕಾರ್ಯವನ್ನ ಮಾಡಿದೆ. ಬನ್ನಿ ಹಾಗಾದ್ರೆ ಈ ಶತಾಯು ಸೆಂಟರ್ನಲ್ಲಿ ಯಾವ ರೀತಿ ಚಿಕಿತ್ಸೆ ನೀಡಲಾಗುತ್ತೆ, ಈ ಸೆಂಟರ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಬನ್ನಿ ನೋಡೋಣ. ನೋಡಿದ್ರಲ್ಲ, ಶತಾಯು ಆಯುರ್ವೇದ ಕ್ಲಿನಿಕ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಉತ್ತಮವಾದ ಚಿಕಿತ್ಸೆ ನೀಡುತ್ತೆ ಅನ್ನೋದನ್ನ.
ತಾವೇನಾದರೂ ಒಬಿಸಿಟಿ, ಡಯಾಬಿಟೀಸ್, PCOD ಅಥವಾ ಗರ್ಭಧಾರಣೆಯ ಸಮಸ್ಯೆ, ಕೀಲು ನೋವು, ಗಂಟು ನೋವು ಇಂತಹ ಯಾವುದಾದ್ರೂ ಸಮಸ್ಯೆಯಲ್ಲಿ ಬಳಲ್ತಾ ಇದ್ರೆ ಬೆಂಗಳೂರಿನ ನಾನಾ ಭಾಗದಲ್ಲಿ ಶತಾಯು ಆಯುರ್ವೇದ ಕ್ಲಿನಿಕ್ನ ಸೆಂಟರ್ಗಳಿವೆ. ನಿಮ್ಮ ಹತ್ತಿರದ ಸೆಂಟರ್ಗೆ ಹೋಗಿ ತಾವು ಚಿಕಿತ್ಸೆ ಪಡೆಯಬಹುದಾಗಿದೆ. ಹಾಗಾದ್ರೆ ಯಾಕೆ ತಡ? ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ.